ನಮಸ್ಕಾರ ಗುರು, ನೀವು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಬಂದು ಗುರು, RCB ತಂಡ ಸೋತ ನಂತರ ನಮ್ಮ ವಿರಾಟ್ ಕೊಹ್ಲಿ ಅವರು ಏನಂತ ಹೇಳಿದ್ದಾರೆ RCB ತಂಡದ ಬಗ್ಗೆ ಮತ್ತು ಅವರ ಆಟದ ಬಗ್ಗೆ ಮತ್ತು ರಾಜಸ್ಥಾನ ರಾಯಲ್ಸ್ ಆಟಗಾರರ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಯಾಕಂದರೆ ಮಾಡೋ ಪ್ರತಿಯೊಂದು ವಿಡಿಯೋಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು, ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ಗುರು, ವಿರಾಟ್ ಕೊಹ್ಲಿ ಸ್ಟೇಕ್ ರೇಟ್ ಬಗ್ಗೆ ಯಾರು ಕೂಡ ಮಾತಾಡೋಕೆ ಹೋಗಬೇಡಿ ಅಂತ ಹೇಳ್ತೀನಿ. ಯಾಕಂದರೆ ಆ ಸಿಚುವೇಶನ್ ವಿರಾಟ್ ಕೊಹ್ಲಿ ನಿಂತಾಡಿದ್ದು ನಮ್ಮ ಅದೃಷ್ಟ ಅಂತ ಹೇಳ್ಬೇಕು. ಏನಾದ್ರು ವಿರಾಟ್ ಕೊಹ್ಲಿ ಔಟ್ ಆಯಿತು ಅಂತಂದರೆ ಒಂದು 150-140 ಅಷ್ಟೇ ಅಂತ ಸ್ಕೋರ್ ನಾವು ಹೇಳ್ಕೊಬೋದು ಅಂತ ಹೇಳ್ತೀನಿ. ಯಾಕಂದರೆ RCB ಬ್ಯಾಟ್ಸ್ಮನ್ಗಳು ನಮ್ಗೆ ನಂಬಿಕೆ ಇಲ್ಲ ಅಂತ ಹೇಳ್ಬೇಕು. ಇನ್ನು ಆ ಮ್ಯಾಕ್ಸ್ ಅಲ್ವ ಅಂತ ಸ್ಟಾರ್ಟ್ ಸಿಕ್ಕೈತೆ, ಕಾಗಲ್ಲಿ ಅಗ್ಲಿಸ್ಕೊಂಡು ಏನು ಮಿಷಿನ್ ಬಿಡೋಕೆ ಹೋಗ್ತಾರೆ ಕಣೆ, ಅಷ್ಟಾಗಿ ದೊಡ್ಡದಾಗ್ದಲ್ಲಿ ಏನು ಮಾಡ್ತಾರಪ್ಪ ಮ್ಯಾಕ್ಸ್ ಅಲ್ವ, ಕಾಲು ಅಗಿಸ್ಕೊಂಡು ಬೋರ್ಡ್ ಆಗ್ತಾರೆ ಅಂತ ಹೇಳ್ಬೇಕು. ಇನ್ನು ಕೆಮ್ರಂಗಿನವರು ಬ್ಯಾಟೇ ಬೀಸ್ತಾರೆ ಅಣ್ಣ ಬಾಂಡ್ ಅಂತ ಹೇಳ್ಬೇಕು. ರಜತ್ ಪಟ್ಟಿದವರು ಅಷ್ಟಕ್ಕಷ್ಟೇ ಅವ್ರೇನು ಔಟ್ ಆದರು ಅಂತ ಹೇಳ್ಬೇಕು. ಆದರೂ ಒಂಚೂರು ನಮ್ಮ ಬೋದ ಮೇಲೆ ನಂಬಿಕೆ ಇಟ್ಕೊಂಡು ಮ್ಯಾಚ್ ನೋಡ್ದು ಅಂತ ಹೇಳ್ಬೇಕು. ನಂತರ ಪವರ್ ಪ್ಲೇಲಿ ಇಕ್ಕಿಸ್ಕೊಂಡು ನಂತರ ಈ ಮ್ಯಾಚ್ ಆಗಿ ಅಂತ ಸುಮ್ಮನೆ ಅಂತ ಹೇಳ್ಬೇಕು. ಆ ವಿರಾಟ್ ಕೊಹ್ಲಿ ಅಂತ ಹೇಳ್ತಾರೆ, ನಾನು ಇನ್ನೂ ಸ್ವಲ್ಪ ಚೆನ್ನಾಗಿ ಬ್ಯಾಟಿಂಗ್ ಆಡಬೇಕು, ಇನ್ನೂ ಸ್ವಲ್ಪ ಸ್ಟೇಕ್ ರೇಟಲ್ಲಿ ಬ್ಯಾಟಿಂಗ್ ಆಡಬೇಕಿತ್ತು, ನನಗೆ ಯಾರು ಸಾಥ್ ಕೊಡೋರು ಜೊತೆಗೆ ನಿಂತ್ಕೊಳ್ಳೋ ಅಂತ ಹೇಳ್ಬೇಕು. ಎಲ್ಲರೂ ಕೂಡ ವಿಕೆಟ್ನ ಕಳ್ಕೊತಿದ್ರು, ಮತ್ತು ಬೇರೆ ಯಾರು ಕೂಡ ಸ್ಟ್ರಗಲ್ ಮಾಡ್ತಿದ್ದೆ. ನಾನು ನಿಂತಾಡೋದಲ್ಲಿ ಅವಶ್ಯಕತೆ ಇತ್ತು, RCB ತಂಡಕ್ಕೆ ನಿಂತಾಡೋ ಅವಶ್ಯಕತೆ ಇತ್ತು. ಆ ಕಾರಣಕ್ಕೆ ನಿಂತಾಡೋ ಸ್ಟೇಕ್ ರೇಟ್ ಮೇಲೆ ನನಗೆ ಬೇಜಾರು, ನಾನು ಸೆಂಚುರಿ ಹೊಡೆದಿರ್ಬೋದು, ನನಗೆ ತುಂಬ ಬೇಜಾರು ಆಗ್ತಿದೆ. ಅನಂತರ ಜಾಸ್ ಪಟ್ಟರು ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ರು, ಸಂಜು ಸ್ಯಾಮ್ಸಂಗ್ ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ರು, ಅವರು ಕೂಡ 148 ಪಾರ್ಟ್ನರ್ಶಿಪ್ ಬತ್ತು, ಅಲ್ಲೇ ನಾವು ಮ್ಯಾಚ್ ಹೋಯಿತು ಅಂತ ಗೊತ್ತಾಯಿತು. ನಮಗೆ ಇದು ತುಂಬ ಬೇಜಾರಾಗ್ತಿದೆ. ಯಾಕಂದರೆ ಈ ಸೀಸನ್ ಅಷ್ಟೊಂದು ಹೇಳ್ಕೊಳ್ಳೋದು ರಿಸಲ್ಟ್ ಬಂದಿಲ್ಲ ನಮ್ಮ ತಂಡದ ಪರವಾಗಿ. ನಾನು ಒಬ್ಬನು ಚೆನ್ನಾಗಿ ಆಡ್ತೀನಿ, ನಮ್ಮ ಟೀಮ್ ಚೆನ್ನಾಗಿ ಆಡಬೇಕು, ಯಾವಾಗ ಚೆನ್ನಾಗಿ ಆಡೋದು ಗೊತ್ತಿಲ್ಲ. ಒಟ್ಟು ಒಳ್ಳೆ ಟೀಮ್ ಇದೆ, ಒಳ್ಳೆ ಫಾರ್ಮಿಗೆ ಬತ್ತು ಅಂತ ಎಲ್ಲ ಆಟಗಾರರು RCB ತಂಡ ತುಂಬಾ ಬಲಿಷ್ಠ ಆಗುತ್ತೆ ಅಂತ ವಿರಾಟ್ ಕೊಹ್ಲಿ ಅವರು ಹೇಳಿದ್ರು ಅಂತ ಹೇಳ್ತೀನಿ ಗುರು. RCB ತಂಡ ಮೋಸ್ಟ್ಲಿ ಎಲ್ಲ ಆಟಗಾರರು ಫಾರ್ಮಿಗೆ ಬರೋ ಹೊತ್ತಿಗೆ ಅಭಿಮಾನಿಗಳೆಲ್ಲವ ಮುಚ್ಕೊಂಡು ಹೋಗಿರ್ತಾರೆ. ಅಂದರೆ ಕಾನ್ಸ್ಟೇಬಲ್ ನಮ್ಮ RCB ತಂಡ ಮುಚ್ಕೊಂಡು ಹೋಗಿರುತ್ತೆ, ಹಂಗೆ ಆಗುತ್ತೆ ಅಂತ ಹೇಳ್ಬೇಕು. ಮುಂಬೈ ಮೇಕ್ ಬಂದರೂ ಬತ್ತು ನಮ್ಮ RCB ತಂಡ ಮೇಕ್ ಹೋಗಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತೀನಿ. ಯಾಕಂದರೆ RCB ತಂಡ ಅಂತ ಕಿತ್ತೋದು ಫಾರ್ಮ್ ಮಾಡಿದ್ದಾರೆ RCB ತಂಡದ ಬ್ಯಾಟ್ಸ್ಮನ್ಗಳು ಅಂತ ಹೇಳಬೇಕು, ವಿರಾಟ್ ಕೊಹ್ಲಿ ಬಿಟ್ಟು ಅಂತ ಹೇಳ್ತೀನಿ ಗುರು. ಏನು ಗುರು ಬ್ಯಾಟಿಂಗ್ ಆಡ್ತಾರೆ, ಮ್ಯಾಕ್ಸ್ವೆಲ್ಲು, ರಜತ್ ಪಟ್ಟಿದಾರರು, ಅವ್ರ ಮೇಲೆ ಏನು ನಂಬಿಕೆ ಇಟ್ಕೊಂಡು ಕೆಮ್ರಾನ್ಗೆ ಇನ್ನೂ ನಂಬಿಕೆ ಇಟ್ಟು ಕೊಡ್ತಾರೆ ಅವರಪ್ಪ. ಏನಕ್ಕೆ ಅತ್ಲಾಗೆ ಮ್ಯಾಕ್ಸ್ವೆಲ್ಲು ಕೆಮ್ರಾನ್ಗೆ ಬೋಲಿಂಗೂ ಕೊಡೋಕ್ಕಲ್ಲ, ಏನೂ ಕೊಡೋಕ್ಕಲ್ಲ. ಅದು ಎಂಥ ಮ್ಯಾನೇಜ್ಮೆಂಟು, ಅದು ಎಂಥ ಕ್ಯಾಪ್ಟನ್ಸಿ ಮಾಡ್ತಾರೆ ಡುಪ್ಲೆಸಿಸ್ ಅವರು, ಒಂದು ಗೊತ್ತಾಯ್ತಾರೆ ಅಂತ ಹೇಳಬೇಕು. ಕೊಟ್ರಿ ವೇಲ್ ಜಾಕ್ಸು, ಫರ್ಗಿಸನ್ಗೆ, ನಮ್ಮ ಕರ್ನಾಟಕದವ್ರಿಗೆ, ಮನೋಜ್ ಬಾಡಿಗೆ, ವಿಜಯ್ ವರ್ಷಾಕಿ ಗುರು, ಏನು ಗುರು ನೀವು ಅಲ್ಲಲ್ಕ ಮಾತು ಬರ್ತಾರೆ RCB ಮ್ಯಾನೇಜ್ಮೆಂಟ್ ನೋಡ್ತು ಅಂತಾರೆ. ಹೊತ್ತಿಗೆ ನೋಡೋಣ ಗುರು, ಮುಂದೆ ವರ್ಷಕ್ಕೆ ಅಪ್ಪಾರ ಹೊಡಿತೀವಿ ಅಂತ. ಈ ವರ್ಷ ಡೌಟೇ, ಮುಂದೆ ವರ್ಷಕ್ಕೆ ನೋಡ್ಕೊಳ್ಳೋಣ. ಜೈ RCB.